ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಸರ್ಕಾರಿ ಕಿರಿಯ ಕನ್ನಡ ಶಾಲೆಯು ಮಕ್ಕಳ ಕಲಿಕಾ ಕೌಶಲ್ಯದಲ್ಲಿ ಬೆಳಗಾವಿ ಜಿಲ್ಲಾ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಜಿಲ್ಲಾ ಬರಹಗಾರರ ಸಂಘ ವತಿಯಿಂದ ನೀಡಲಾಗುವಂತಹ ಪ್ರಶಸ್ತಿಗಳಲ್ಲಿ 2025ನೇ ಸಾಲಿನ ಅತ್ಯುತ್ತಮ ಶಾಲೆ ಪ್ರಶಸ್ತಿ ಪಡೆದು ಬೆಳಗಾವಿ ಜಿಲ್ಲೆಯಲ್ಲೇ ಸೈ ಎನಿಸಿಕೊಂಡಿದೆ. ಆದ್ದರಿಂದ ನವೆಂಬರ್ 14 ಮಕ್ಕಳ ದಿನಾಚರಣೆ ನಿಮಿತ್ತ ಇಂದು ಅಮರಾಪುರ ಶಾಲೆಯಲ್ಲಿ ಗ್ರಾಮದ ಹಿರಿಯರು, ಎಸ್ಡಿಎಂಸಿ ಕಮಿಟಿಯ ನೇತೃತ್ವದಲ್ಲಿ ಶಾಲಾ ಮುಖ್ಯ ಗುರುಗಳಾದ ಮಹಾಂತೇಶ್ ಕಲ್ಲೋಳಿ, ಶಿಲ್ಪಾ ಕುಪುಸಾದ್ ಅವರನ್ನು ಸನ್ಮಾನಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸನ್ಮಾನ ಸ್ವೀಕಾರ ಮಾಡಿ ಮಾತನಾಡಿದಂತಹ ಪತ್ರಕರ್ತ ಬಸವರಾಜು, ಖರ್ಚು ಮಾಡಿದ್ರು ನಿಮ್ಗೆ ಸರಿಯಾಗಿ ಒಂದು ಬಾಳೆಹಣ್ಣನ್ನು ಕೊಡಾಕ್ತಿಲ್ಲ. ಇನ್ನ ನಿಮಗೆ ಕೊಡ್ಬೇಕು ಏನ್ ಕೇಳ್ತಾರೆ ಡೊನೇಷನ್ ಕೊಡೋದ್ರಿಂದ ನಿಮ್ಮ ಮಕ್ಕಳು ಸಾಲಿ ಕಲಿಸ್ಬೇಕು. ಯಾಕಂದ್ರೆ ಈಗ ಒಂದನೇಗ ಬಾಲುಡಿಗೆ 5-6 ಲಕ್ಷ ರೂಪಾಯಿ ಫೀಸ್ ಇರುವಂತ ಶಾಲೆಗಳದಾವ. ನಿಮ್ಗೆ ಇಷ್ಟೆಲ್ಲ ಸಹಕಾರ ಕೊಟ್ಟು ನಿಮ್ಮ ಮಕ್ಕಳನ್ನ ತಮ್ಮ ಸುಪತ್ತಿಗೆ ತಗೊಂಡ ಇವ್ರ ಆರೋಗ್ಯ ಆಗಿರ್ಬೋದು, ಇವ್ರ ಶಿಕ್ಷಣ ಆಗಿರ್ಬೋದು, ಇವ್ರ ಆಹಾರ ಆಗಿರ್ಬೋದು, ಇವ್ರ ಬಟ್ಟೆಗಳಾಗಿರ್ಬೋದು, ಇವ್ರ ಕಾಲ ಹಾಕುವಂತ ಬೂಟ್ ಶೂಗಳಾಗಿರ್ಬೋದು, ಸಾಕ್ಸ್ಗಳಾಗಿರ್ಬೋದು, ಇವನ್ನೆಲ್ಲ ಕೊಟ್ಟ ಸರ್ಕಾರ ಪೋಷಣೆ ಮಾಡತೈತೆ ಅಂದ್ರೆ ನಾವೆಲ್ಲರೂ ಭಾಗ್ಯವಂತರು. ಯಾಕಂದ್ರೆ ಬಡವ ಮಕ್ಕಳಿಗೆ ಇವನ್ನೆಲ್ಲ ಪ್ರೈವೇಟ್ ಸ್ಕೂಲ್ ಕಲಿಸಿ ಇಂಥವನ್ನೆಲ್ಲ ನಮ್ಗೆ ಕೊಡಕ್ಕಾಗಿಲ್ಲ. ಇವನ್ನೆಲ್ಲ ಸರ್ಕಾರ ಕೊಡತೈತೆ. ಆದ ಕಾರಣ ಇನ್ ಮೇಲೆ ಎಲ್ಲಾ ಮಕ್ಕಳನ್ನ ನಮ್ಮ ಊರಾಗ ಏನ್ ಮಾಡ್ರಿ, ಇಲ್ಲೇ ಅಡ್ಮಿಷನ್ ಮಾಡ್ರಿ. ಮತ್ತೆ ಬಸವರಾಜ್ ಅವ್ರು ಏನು ಭರವಸೆ ನಮ್ಗೆ ಕೊಟ್ಟರು 7ನೇ ತರಗತಿಯನ್ನ ಮಾಡೋಣ ಅಂತ ಹೇಳಿದ್ರೆ 7ನೇ ತರಗತಿ ಮಟ್ಟ ಮಾಡ್ಬೇಕಂದ್ರೆ ಇಷ್ಟ ಹುಡುಗರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಹೊರಗಡೆ ಹುಡುಗರನ್ನು ಎಲ್ಲ ಇಲ್ಲಿ ತಗೊಂಡು ಅಡ್ಮಿಷನ್ ಮಾಡಿದಾಗ ಬಸವರಾಜ್ ಅವ್ರಿಗೆ ಹೋರಾಟಕ್ಕೆ ನಾವೊಂದು ಶಕ್ತಿ ತುಂಬಾಕೈತಿ, ಒಂದು ಬಲವನ್ನು ಕೊಟ್ಟಂಗ ಆಕೈತಿ. ಅದೊಂದು ಯಶಸ್ವಿನೂ ಆಕೈತಿ. ನಮ್ಮೂರಿಗೆ 7ನೇ ಮಟ್ಟ ಶಾಲೆ ಆದಂದ್ರೆ ನಮ್ಮೂರಿನ ಹೆಚ್ಚಿನದಾದಂತ ಸಾಧನೆ ಮಾಡಕ್ ಅನುಕೂಲ ಆಕೈತಿ. ನಮ್ಮ ಮಕ್ಕಳು ಹೊರಗಡೆ ಇಲ್ಲಿದ್ದ ಪ್ರತಿಭೆಗಳು ಹೊರಗಡೆ ಹೋಗಾಕೂ ಆಗಂಗಿಲ್ಲ. ಇಲ್ಲೇ ಇದ್ರೆ ಅವ್ರ ಆರೋಗ್ಯನೂ ಉಳಿತೈತಿ, ಅವ್ರ ವಿದ್ಯಾಭ್ಯಾಸನೂ ಉಳಿತೈತಿ, ಒಳ್ಳೆಯದಾದಂತ ಶಿಕ್ಷಣವನ್ನು ನೀಡಬಹುದು. ಅದಕ್ಕೋಸ್ಕರ ನೀವು ಮುಂದೆ ಬರೋ ದಿನಮಾನಗಳಿಗೆ ಎಲ್ಲಾ ಪೋಷಕರು ಏನ್ ಮಾಡ್ರಿ, ಮಕ್ಕಳನ್ನ ಇಲ್ಲೇ ಅಡ್ಮಿಷನ್ ಮಾಡುವಂತ ಒಂದು ಕಾರ್ಯ ಮಾಡ್ರಿ. ಇಲ್ಲಿವರೆಗೆ ನೀವು ಆಗಮಿಸಿ ನಮ್ಮ ಒಂದು ಒಳ್ಳೆಯದಾದಂತಹ ಒಂದು ಕಾರ್ಯಕ್ರಮದಾಗ ಸರ್ಕಾರದ ಆಂದೋಲನ ಕಾರ್ಯಕ್ರಮದಾಗ ಭಾಗಿನೂ ಆಗಿದ್ರಿ, ಒಳ್ಳೆಯ ಕಾರ್ಯಕ್ರಮ ಯಶಸ್ವಿನೂಗೊಳಿಸಿದಿರಿ. ಆದ ಕಾರಣ ಇನ್ನೂ ಬರುವಂತ ದಿನಮಾನಗಳಿಗೆ ಏನೇನೇ ನಾವು ಕಾರ್ಯಕ್ರಮಗಳು ಇಡ್ತೀವಲ್ಲ ಅವ್ರು ಸರಿಯಾದ ಸಮಯಕ್ಕೆ ಬಂದ ನೀವು ಸರ್ಕಾರವನ್ನು ಕೊಡ್ರಿ. ಯಾಕಂದ್ರೆ ಶಿಕ್ಷಕರು ಇಬ್ಬರು ಇಲ್ಲಿ ಸಹಕಾರ ಬಾಳ ಐತಿ, ಅವರ ಶ್ರಮಾನು ಬಾಳ ಐತಿ. ಅದಕ್ಕೆ ಒಂದು ಚೊಚ್ಚಲ ಉದಾಹರಣೆ ಈ ಬಾರಿ ಒಂದ್ ರೀತಿ ಕರ್ನಾಟಕ ಸರ್ಕಾರಿ ಒಂದ್ ರೀತಿ ನೌಕರರ ಸಂಘ, ಕ್ಷೇಮಾಭಿವೃದ್ಧಿ ನೌಕರರ ಸಂಘ ಮತ್ತೆ ಬರಹಗಾರರ ಸಂಘದ ಒಂದ್ ರೀತಿ ಸಹಯೋಗದಲ್ಲಿ ಪ್ರತಿ ವರ್ಷ ನೀಡಲಾಗಿರತಕ್ಕಂತ ಒಂದ್ ರೀತಿ ಪ್ರಶಸ್ತಿಲಿ ಅಮರಾಪುರ ಶಾಲೆ ಪ್ರಥಮ ಬಂದಿರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಹೆಮ್ಮೆಯ ಸಂಗತಿ. ಇವತ್ತು ಇದಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತೆ ಶಿಕ್ಷಕಿಯರು. ಇವತ್ತು ನವೆಂಬರ್ 14ನೇ ದಿನಾಚರಣೆ, ವಿಶೇಷವಾಗಿ ಒಂದ್ ರೀತಿ ಮಕ್ಕಳ ದಿನಾಚರಣೆ. ಇವತ್ತು ಆ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಾರೆ. ಮತ್ತೆ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತೆ ಸಾಕಷ್ಟು ಸದಸ್ಯರು ಮತ್ತೆ ಮಕ್ಕಳ ನೇತೃತ್ವದಲ್ಲಿ ಅವ್ರಿಗೆ ಗೌರವ ಸಮರ್ಪಣೆ ಆಗಿದೆ. ಬನ್ನಿ ಈ ಬಗ್ಗೆ, ಈ ಶಾಲೆಯ ಬಗ್ಗೆ, ಪ್ರಶಸ್ತಿ ಬಗ್ಗೆ ಮತ್ತೆ ಸಾಕಷ್ಟು ಚರ್ಚೆ ಮಾಡೋಣ. ಇವತ್ತು ನಾವು ಅಮರಾಪುರ ಗ್ರಾಮದ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಹಾಗೂ ನಮ್ಮ ದೇಶ ಕಂಡ ಅಪ್ರತಿಮ ನಾಯಕ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನವೆಂಬರ್ 1ನೇ ತಾರೀಕಿನಂದು ನಮ್ಮ ಶಾಲೆಗೆ ಜಿಲ್ಲಾ ಮಟ್ಟದ ನೌಕರರ ಸಂಘದ ವತಿಯಿಂದ ಅತ್ಯುತ್ತಮ ಶಾಲೆ ಪ್ರಶಸ್ತಿಯನ್ನು ಒಂದು ಸಿಕ್ಕಿದೆ. ಅದಕ್ಕೆ ನಾವು ಎಲ್ಲ ಒಂದು ನಮ್ಮ ಈ ಒಂದು ಪ್ರಶಸ್ತಿಗೆ ಪಾತ್ರರಾದಂಥ ನಮ್ಮ ಇಬ್ಬರು ಶಿಕ್ಷಕರಾದಂಥ ಮಹಾಂತೇಶ್ ಹೆಡ್ ಮಾಸ್ಟರ್ ಸರ್ ಆದಂಥ ಮಹಾಂತೇಶ್ ಕಲ್ಲೋಳಿ ಅವರು, ಅದೇ ರೀತಿಯಾಗಿ ಶಿಲ್ಪಾ ಕುಪುಸಾದ್ ಮೇಡಮ್ ಅವರು ಒಂದು ಒಳ್ಳೆಯ ರೀತಿಯಾಗಿ ಶಿಕ್ಷಣವನ್ನು ನೀಡಿ ಮಕ್ಕಳ ಒಂದು ಆರೋಗ್ಯ ಪಾಲನೆ ಹಾಗೂ ಶಿಸ್ತನ್ನು ಹಾಗೂ ಶಿಕ್ಷಣದ ಒಂದು ರೀತಿ ನೀತಿಗಳನ್ನು ಅವರು ಅತಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ರಿಂದ ನಮ್ಮ ಅಮರಾಪುರ ಗ್ರಾಮಕ್ಕೆ ಇದು ಒಂದು ಜಿಲ್ಲಾ ಮಟ್ಟದ ಅತ್ಯುತ್ತಮ ಒಂದು ಶಾಲಾ ಪ್ರಶಸ್ತಿ ಒಂದು ದೊರಕಿದೆ. ಆದ ಕಾರಣ ಇಬ್ಬರು ಶಿಕ್ಷಕರಿಗೆ ನಮ್ಮ ಗ್ರಾಮದ ವತಿಯಿಂದ ಆಭಾರಿಯಾಗಿರ್ತೀವಿ. ಯಾಕಂದ್ರೆ ಇಂಥ ಒಂದು ಪ್ರಶಸ್ತಿ ಸಿಗಬೇಕಂದ್ರೆ ಅವರ ನಿರಂತರ ಪ್ರಯತ್ನ ಹಾಗೂ ಅವರ ಒಂದು ಶ್ರಮ ಹಾಗೂ ಅವರು ಮಕ್ಕಳಿಗೆ ಕಲಿಸುತ್ತಿರುವಂಥ ಕಲಿಕೆಯ ಒಂದು ರೀತಿ ನೀತಿಗಳೇ ಕಾರಣ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅವರು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ನಮಗೆ ಲಭಿಸಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗೂ ಸಹ ನಮ್ಮ ಅಮರಾಪುರ ಶಾಲೆಯನ್ನು ಭಾಜನ ಮಾಡ್ತಾರೆ ಅನ್ನೋಂಥ ಒಂದು ನಾವು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಅಂತ ಒಳ್ಳೆಯ ಶಿಕ್ಷಕರನ್ನ ನಮ್ಮ ಶಾಲೆಗೆ ನಾವು ಪಡ್ಕೊಂಡಿದ್ದೀವಿ. ಅದು ನಮ್ಮ ಅಮರಾಪುರ ಗ್ರಾಮದ ಪುಣ್ಯ ಹಾಗೂ ಭಾಗ್ಯ ಅಂತ ಹೇಳಿ. ಇದು ಮೇಡಮ್, ವಿಶೇಷವಾಗಿ ತಾವು ನಿರ್ವಹಿಸ್ತಕ್ಕಂಥ ಈ ಶಾಲೆಗೆ ತಮ್ಮ ಶ್ರಮದಿಂದ ಮತ್ತೆ ಸಾಹೇಬ್ರ ವಿಶೇಷವಾಗಿ ಅವರ ಶ್ರಮದಿಂದ ಒಂದ್ ರೀತಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮ ಪುಣ್ಯ. ಮತ್ತು ಈ ಊರಿನ ಪ್ರತಿಯೊಬ್ಬರು ನಮ್ಮ ಶಾಲೆಗೆ ಸಹಕಾರವನ್ನು ನೀಡಿದ್ದಾರೆ. ಪಾಲಕರ ಸಹಕಾರವಿದೆ, SDMC ಅವರ ಸಹಕಾರವಿದೆ. ಅದೇ ರೀತಿಯಾಗಿ ಈ ಊರಿನಲ್ಲಿ ಬಹಳಷ್ಟು ಜನರು ದಾನಿಗಳಿದ್ದಾರೆ. ಅದರಿಂದ ನಮ್ಮ ಶಾಲೆಯ ಅಭಿವೃದ್ಧಿಯನ್ನು ಪಡೆದಿದೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಪ್ರಧಾನ ಗುರುಗಳಾದ ಮಾರ್ಗದರ್ಶನದಲ್ಲಿಯೇ ನಮ್ಮ ಶಾಲೆ ಸಾಗ್ತಾ ಇರೋದರಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಸಾಕಷ್ಟು ಒಂದು ರೀತಿ ಕಿತ್ತೂರು ಕ್ಷೇತ್ರದ ಕೊನೆ ಗಡಿ ಗ್ರಾಮಗಳು ನಮ್ಮ ಅಮರಾಪುರ ಆಯ್ತು, ವೀರಾಪುರ ಆಯ್ತು. ಈ ಕಡೆ ಹೋದ್ರೆ ಒಂದು ರೀತಿ ಮಲಪ್ರಭಾ ನದಿ ಬರುತ್ತೆ, ಆ ಕಡೆ ಖಾನಾಪುರ ಬರುತ್ತೆ, ಇನ್ನು ಈ ಕಡೆ ತಿರುಗಿದ್ರೆ ಬೆಳಗಾವಿ ಗ್ರಾಮೀಣ ಬರುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ಬೆಳಿಬೇಕು. ಅದಕ್ಕೆ ತಕ್ಕನಾಗಿ ವಿಶೇಷವಾಗಿ ಈ ಕಡೆ ಇರ್ತಕ್ಕಂಥ ಸವಲತ್ತುಗಳು ಇರ್ಬೋದು, ಮತ್ತೆ ಸಾಕಷ್ಟು ಉನ್ನತೀಕರಣ ಆಗಬೇಕು.
ನಾನು ಸಹ ಬಂದು 2014ರಲ್ಲಿ ಇಲ್ಲಿ ಬಂದೆ. 2015ರಲ್ಲಿ ಮದುವೆ ಆಯಿತು ನನಗೆ. ಈ ಕಡೆ ಬಾಂಧವರು ನಾನು ಇಲ್ಲೇ ಇದಾದೆ. ಈಗ 10 ವರ್ಷ ಆಯಿತು ನಾನು ಬಂದು. ಯಾಕಪ್ಪ ಅಂತಂದ್ರೆ ಅಮರಾಪುರ ಅಂತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಶಾಲೆಯನ್ನು ಸಹ ಉನ್ನತೀಕರಣ ಆಗಬೇಕು ಅಂತಕ್ಕಂಥದ್ದು ನಂದು ಒಂದು ರೀತಿ ಪರಿಕಲ್ಪನೆ. ಯಾಕಪ್ಪ ಅಂತಂದ್ರೆ ನಾನು ಮಳೆಗಾಲದಲ್ಲಿ ಬರ್ತಾ ಇರ್ತೀನಿ, ಪಾಪ ಹುಡುಗರೆಲ್ಲ ಪಾಪ ಮಳೆಯಲ್ಲಿ ನೆನ್ಕೊಂಡು ಬರ್ತಾ ಇರ್ತಾರೆ. ಹಾಗಾಗಿ ನಾನೇನು ಥಿಂಕ್ ಮಾಡ್ತೀನಿ, ಮುಂದಿನ ವರ್ಷದಿಂದ ಬಹುಶಃ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ, ನನ್ನ ಆತ್ಮೀಯ ಸ್ನೇಹಿತನ ಒಪ್ಪಿಗೆ ಮೇರೆಗೆ ವಿಶೇಷವಾಗಿ ಇದನ್ನು ಸಹ, ಯಾಕಪ್ಪ ಅಂದ್ರೆ ನಾನು ಕೆಲವು ದಾಂಡೇಲಿ, ದ್ವೈಡ ಮತ್ತೆ ಖಾನಾಪುರ ಭಾಗದಲ್ಲಿ ಸಂಚಾರ ಮಾಡ್ತಾ ಇರ್ತೀನಿ. ಅಲ್ಲಿ ಒಂದು 15-16 ಮಕ್ಕಳಿದ್ರೆ ಅಲ್ಲಿ ಏನಪ್ಪ ಮಾಡ್ತಾರೆ ಅಂದ್ರೆ ಒಂದ್ ರೀತಿ 7th ವರೆಗೂ ಸಹ 7ನೇ ಕ್ಲಾಸ್ ವರೆಗೂ ಸಹ ಒಂದ್ ರೀತಿ ಶಾಲೆ ಇರ್ತಕ್ಕಂಥದ್ದು ನಾನು ನೋಡಿದ್ದೀನಿ, 1 to 7th. ಹಾಗಾಗಿ ನಾನು ಪಾಪ ಮಕ್ಕಳು ಸಣ್ಣ ಸಣ್ಣ ಹುಡುಗರು ಇದ್ದಾರೆ ಇಲ್ಲಿ 4ನೇ ಕ್ಲಾಸ್ ಅಲ್ಲ ಸರ್, 5ನೇ ಕ್ಲಾಸ್ ವರೆಗೂ ಇದ್ದು ಆನಂತರ ಏನಪ್ಪ ಮಾಡಿದ್ರೆ 6-7ಕ್ಕೆ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ಮತ್ತೆ ಗಾಡಿಗಳು ಬೇರೆ ಬರ್ತಾ ಇರ್ತವೆ. ಆದಷ್ಟು ಗಾಡಿಗಳು ಆ ಕಡೆ ರೋಡ್ ಕೆಟ್ಟೋಗಿರೋದ್ರಿಂದ ಗಾಡಿಗಳು ತುಂಬಾ ಎಲ್ಲ ಇದೇ ರೋಡಲ್ಲಿ ಓಡಾಡ್ತವೆ. ಇನ್ನು ಕಬ್ಬಿನ ಸೀಸನ್ ಅಂತೂ ಮಕ್ಕಳುಗಳು ನಡ್ಕೊ ಬರೋದು ತುಂಬಾ ಕಷ್ಟ. ಹಾಗಾಗಿ ನಮ್ಮ ಅಮರಾಪುರ ಮಕ್ಕಳು ಇಲ್ಲೇ ಕಲೀಲಿ, ವಿಶೇಷವಾಗಿ ಇಲ್ಲೇ ಓದ್ಲಿ, 1 to 8th ವರೆಗೂ ಚೆನ್ನಾಗಿ ಬೆಳೀಲಿ. ಯಾಕಪ್ಪ ಅಂದ್ರೆ ಅವ್ರ ತಂದೆ ತಾಯಿ ಜೊತೆ ಇರಲಿ. ಮತ್ತೆ ವಿಶೇಷವಾಗಿ ಇಲ್ಲೇ ಇರೋದ್ರಿಂದ ಯಾವುದೇ ರೀತಿಯ ಬರ್ತಕ್ಕಂಥ ಆಪತ್ತುಗಳು ತಪ್ಪೋದು ಅಂತಕ್ಕಂಥದ್ದು ಪತ್ರಕರ್ತನಾಗಿ ನನ್ನ ಅನಿಸಿಕೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗ ಆಲ್ರೆಡಿ DDP ಅವ್ರ ಜೊತೆ ಮಾತಾಡಿದ್ದೀನಿ ನಾನು, ಅದು ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ಇದನ್ನ ಉನ್ನತ ದರ್ಜೆಗೆ 7th ವರೆಗೂ ಏರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ, ವಿಶೇಷವಾಗಿ ವೈಯಕ್ತಿಕವಾಗಿ ನನ್ನ ಸ್ನೇಹಿತರ ಬಗ್ಗೆ ನಾನು ಕೇಳಿ ನಂತರ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದಂತಹ ಶಾಲೆಯ SDMC ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜಶೇಖರ್ ನಡುವಿನ ಮನಿ ಶಾಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಸವರಾಜು, BV5 ನ್ಯೂಸ್ ಕನ್ನಡ, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.